गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिम्। शंकरं शंकराचार्यं केशवं बादरायणं सूत्रभाष्य कृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शंकरं लोकशंकरम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पादमहा सद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। भगवद्भक्तರು ಮುಮುಕ್ಷು ಸಾಧಕರು ಅಧ್ಯಾತ್ಮ ಚಿಂತಕರು ವೇದಾಂತಾರ್ಥ ಪರಾಯಣರು ಭಗವದ್ಭಕ್ತರು ಸದ್ಗುರು ಭಕ್ತರು ಮುಮುಕ್ಷುಗಳು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಪೌರ್ಣಮಾಸ್ಯ ಪೂರ್ಣಿಮಾ ವೈಶಾಖ ಮಾಸ ಪೂರ್ಣಿಮಾ ಬುದ್ಧ ಪೂರ್ಣಿಮಾ ಅತ್ಯಂತ ಪವಿತ್ರವಾದ ದಿವಸ 2026 ಇಸವಿ ಮೇ ಮಾಹೆಯಲ್ಲಿ 1ನೇ ತಾರೀಖಿನ ಇವತ್ತು ಶುಕ್ರವಾರ. ಇನ್ನು ನಮಗೆ ವೈಶಾಖ ಶುದ್ಧ ಪೂರ್ಣಿಮಾ
ಆ ಕ ಮ ವೈ ಪೂರ್ಣಿಮಾ ಶ್ರೇಷ್ಠ. ಪ್ರತಿದಿನವೂ ಶ್ರೇಷ್ಠವೇ. ಅದರಲ್ಲಿ ಪ್ರತಿ ತಿಂಗಳಿನ ಪೌರ್ಣಮಾಸ್ಯ ತಿಥಿ ಅತ್ಯಂತ ಪವಿತ್ರವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಕೂಡ ಆ ಕ ಮ ವೈ, ಆ ಕ ಮ ವೈ 4 ಪೌರ್ಣಮಾಸ್ಯ ಬಹಳ ವಿಶೇಷ. ಆ ಆಷಾಢ ಮಾಸ ಪೂರ್ಣಿಮಾ, ಕ ಕಾರ್ತಿಕ ಮಾಸ ಪೂರ್ಣಿಮಾ, ಮಾಘ ಮಾಸ ಮಾರ್ಗಶೀರ್ಷ ಮಾಸದ ಪೂರ್ಣಿಮಾ, ವೈ ವೈಶಾಖ ಮಾಸ. ಇಂದು ಬುದ್ಧದೇವನಿಗೆ ಜ್ಞಾನೋದಯವಾದ ದಿವಸ, ಬುದ್ಧನ ಅವತಾರವಾದ ದಿವಸ, ಬುದ್ಧ ಜಯಂತಿ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಬುದ್ಧನನ್ನ ಸ್ಮರಣೆ ಮಾಡುವಂತಹ ಪವಿತ್ರವಾದ ದಿವಸ. ಬುದ್ಧನ ಸರಳ ಸುಂದರ ಸಂದೇಶವೇನು? ಅಹಿಂಸಾ. ಯಾರನ್ನೂ ದ್ವೇಷ ಮಾಡಬೇಡಿ, ಬಹಳ ಬಹಳ ಒಳ್ಳೆಯದು. ಯುದ್ಧ ಬೇಡ, ಗಲಾಟೆ ಬೇಡ, ಹಿಂಸೆ ಬೇಡ. ಎಲ್ಲರೂ ಸಂತೋಷದಿಂದ ಪ್ರೀತಿಯಿಂದ ಬಾಳಬೇಕು ಎನ್ನುವ ಸಂದೇಶವನ್ನ, ಅಹಿಂಸಾ ಸಂದೇಶವನ್ನ ಉಪದೇಶ ಮಾಡಿದ ಮಹಾತ್ಮ ಬುದ್ಧ. ಇನ್ನೊಂದು, ಮಾನವರಿಗೆಲ್ಲ ದುಃಖ ಇದೆ. ಈ ದುಃಖಕ್ಕೇನು ಕಾರಣ? ಆಶೆಯೇ ದುಃಖಕ್ಕೆ ಕಾರಣ, ದುರಾಶೆಯೇ ದುಃಖಕ್ಕೆ ಕಾರಣ. ಮನುಷ್ಯ ಮೇಲ್ಮೇಲ್ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಅದರಿಂದ ದುಃಖವಾಗ್ತಾ ಇದೆ. ಅದು ನಿಲ್ಬಿಡ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆ ದುಃಖಕ್ಕೆ ಏನು ಕಾರಣ, ಹಿಂಸೆಗೆ ಏನು ಕಾರಣ? ಅಜ್ಞಾನ, ಅವಿದ್ಯ, ಅಧ್ಯಾಸ. ಅಧ್ಯಾಸದಿಂದಲೇ ಹಿಂಸೆ, ಅಧ್ಯಾಸದಿಂದಲೇ ದುರಾಶೆ. ಅಧ್ಯಾಸವನ್ನ ಕಳ್ಕೊಳ್ಬೇಕಾದ್ರೆ ಆತ್ಮಜ್ಞಾನವನ್ನ ಮಾಡ್ಕೊಳ್ಳಿ ಅಂತ ಉಪದೇಶ. ಒಬ್ಬರಿಗಿಂದೊಬ್ರು ಮಹಾತ್ಮರು, ಶ್ರೇಷ್ಠರು, ದೊಡ್ಡವರು, ಪರಮಸಾತ್ವಿಕರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶದ ಮುಂದೆ ಯಾರ ಸಂದೇಶವೂ ನಿಲ್ಲುವಂತಿಲ್ಲ. ನೋಡಿ, ಶ್ರೀ ಶಂಕರರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಬರೆದಿರುವಂತ ಅಧ್ಯಾಸ ಭಾಷ್ಯ, ಅದನ್ನೇ ನೋಡ್ತಾ ಇದ್ದೀವನ್ನ. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏವಮಯಮದಾದಿರನಂತಃ ನೈಸರ್ಗಿಕೋಧ್ಯಾಸಃ ಮಿಥ್ಯಾ ಪ್ರತ್ಯಯ ರೂಪಃ ಸರ್ವಾನರ್ಥ ಹೇತುಃ ಸರ್ವ ದುಃಖ ಹೇತುಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲ ಲೋಕ ಪ್ರತ್ಯಕ್ಷ ಅಂದ್ಬಿಟ್ಟು. ಇದು ರಾಜಮಾರ್ಗ. ಯಾವುದಕ್ಕೆ? ಶಾಂತಿಗೆ, ತೃಪ್ತಿಗೆ, ನೆಮ್ಮದಿಗೆ, ಸಂತೋಷಕ್ಕೆ ರಾಜಮಾರ್ಗ. ಅಧ್ಯಾಸದಿಂದಲೇ ದುಃಖ, ಅವಿದ್ಯೆಯಿಂದಲೇ ಹಿಂಸಾಚಾರ, ಅವಿದ್ಯೆಯಿಂದಲೇ ಅನರ್ಥ ಪ್ರಾಪ್ತಿ. ಇಂಥ ಅವಿದ್ಯೆಯನ್ನು ಕಳ್ಕೊಳ್ಬೇಕಾದ್ರೆ ಅಸ್ಯ ಅನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಇಂಥ ದಿವ್ಯ ಮಂಗಳ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಟ್ಟಂಥ ಮಹಾತ್ಮರು ಭಗವತ್ಪಾದ ಶಂಕರರು. ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮ ಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶ್ಚಿಮಃ. ಸೂತ್ರ ಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ
ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಅಧ್ಯಾಸ ಭಾಷ್ಯದಲ್ಲಿ ಕನ್ನಡದ ಗ್ರಂಥ 103ನೇ ಪುಟ ಓದ್ತಾ ಇದ್ದೇನೆ ನೋಡಿ. ಏತೇನ ಮೋಕ್ಷ ಶಾಸ್ತ್ರಾಣ್ಯಪಿ ಅವಿದ್ಯಾವದ್ವಿಷಯತ್ವೇನ ವ್ಯಾಖ್ಯಾತಾ ನಿವೇದಿತವ್ಯಾನಿ ನಹಿ ಪ್ರಮಾತ್ರಾದಿ ವಿಭಾಗಂ ವಾ ಶಾಸ್ತ್ರ ಶಿಷ್ಯಾದಿ ವಿಭಾಗಂ ವಾ ಅನಾಶ್ರಿತ್ಯ ತೇಷಾಂ ಪ್ರವೃತ್ತಿರವಕಲ್ಪತೆ. ಮೋಕ್ಷ ಶಾಸ್ತ್ರಗಳು ಕೂಡ ಅವಿದ್ಯಾವದ್ ವಿಷಯ ಆಗಿವೆ ಎನ್ನುವುದನ್ನ ವ್ಯಾಖ್ಯಾನ ಮಾಡಿದಂತೆ ಆಯಿತು ಅಂತ ತಿಳ್ಕೊಳ್ಳಿ. ಏಕೆಂದರೆ ಪ್ರಮಾತ ಪ್ರಮಾಣ ಪ್ರಮೇಯ ವಿಭಾಗವಾಗಲಿ, ಶಾಸ್ತ್ರ ಶಿಷ್ಯ ಗುರು ಎನ್ನುವಂಥ ವಿಭಾಗವಾಗಲಿ, ಇದನ್ನ ಒಪ್ಪಿ ಅನಾಶ್ರಿತ್ಯ ಆಶ್ರಯ ಮಾಡಿಕೊಳ್ಳದೆ ವೇದಾಂತ ಶಾಸ್ತ್ರಗಳು ಕೂಡ ತೇಷಾಂ ಪ್ರವೃತ್ತಿ ನ ಅವಕಲ್ಪತೆ. ಇನ್ನು ಹೋದ್ವಾರ ಹೇಳಿದೆ, ಅಯ್ಯಂತು ಅತ್ರ ವಿಶೇಷ ಅಧ್ಯಾರೋಪ ದೃಷ್ಟಿಯಿಂದ ಉಪಾಯ ಸೋಮತಾರಾಯ ನಾಸ್ತಿ ಭೇದ ಕಥಂಚನ ಎನ್ನುವಂತಹ ದೃಷ್ಟಿಯಿಂದ ವೇದಾಂತ ಶಾಸ್ತ್ರವು ಗುರು ಶಿಷ್ಯ ಶಾಸ್ತ್ರ, ಪ್ರಮಾತೃ ಪ್ರಮಾಣ ಪ್ರಮೇಯ, ಅವಿದ್ಯಾ ವಿದ್ಯಾ, ಬಂಧ ಮೋಕ್ಷ ಎಲ್ಲವನ್ನು ಒಪ್ಪಿಕೊಂಡು ತತ್ವ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ ಹೇಳ್ತಾ ಇದ್ದೀನಿ. ಅಯಂತು ಅತ್ರ ವಿಶೇಷ ಯದ್ಯಪಿ ಅವಿದ್ಯಾವಂತಮೇವ ಹಿತಂ ಶಾಸತಿ ಮೋಕ್ಷವಚನಾನ್ಯಪಿ. ಮೋಕ್ಷ ವಾಕ್ಯಗಳು ಕೂಡ ಅವಿದ್ಯಾವಂತರನ್ನೇ ಇಟ್ಟುಕೊಂಡು ಹಿತೋಪದೇಶವನ್ನು ಮಾಡುತ್ತಿವೆಯಾದರೂ ತಥಾಪಿ ಪರಮಾರ್ಥಾತ್ಮತತ್ವೋಪದೇಶೇನ ಪರಮಾರ್ಥನಾಗಿರುವ ಆತ್ಮತತ್ವವನ್ನು ಉಪದೇಶ ಮಾಡುವ ಮುಖಾಂತರ ಸರ್ವಾನರ್ಥ ಹೇತುಭೂತಾಂ ಎಲ್ಲ ಅನರ್ಥಗಳಿಗೂ ಹೇತುವಾಗಿರುವಂತಹ ಅವಿದ್ಯೆಯನ್ನ ನಿಶ್ಶೇಷಂ ಸಂಪೂರ್ಣವಾಗಿ ನಿಹತ್ಯ ನಾಶ ಮಾಡಿಯೇ ಕೃತಾರ್ಥಯಂತಿ ಅಧಿಕಾರಿಣಂ, ಅಧಿಕಾರಿಯನ್ನ ಕೃತಾರ್ಥನನ್ನಾಗಿ ಮಾಡುತ್ತದೆ ಅಂತಾಯ್ತು. ಇವತ್ತು 50ನೇ ಪ್ಯಾರ ಶುರು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸಂಜೀಮೂರ್ತಿಗೆ. 50 ಅವಿದ್ಯಾ ನ ಪ್ರಮಾಣ ಗಮ್ಯ ಕಿಂತು ಅನುಭವೈಕ ಗಮ್ಯ. ಇದೊಂದು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಅದ್ಭುತವಾದ ಸಂಶೋಧನೆ. ಬಹಳ ಬಹಳ ಚೆನ್ನಾಗಿದೆ. ಇದು ನಿಜವಾದ ಮುಮುಕ್ಷುಗಳಿಗೆ, ನಿಜವಾದ ವಿಚಾರಪರರಾದ ವಿಮರ್ಶಕರಿಗೆ ಈ ಸುಗಮ ವ್ಯಾಖ್ಯಾನ ಅಮೃತಾಯಮಾನವಾಗಿದೆ. ಒಂದು ಒಳ್ಳೆ ವಿಷಯ ಹೇಳ್ತಾ ಇದ್ದಾರೆ. ಅವಿದ್ಯೆಯು ಪ್ರಮಾಣಗಮ್ಯವಲ್ಲ. ಭಗವತ್ಪಾದ ಶಂಕರಾಚಾರ್ಯರವರು ಯಾವ ಅಧ್ಯಾಸವನ್ನ ಅನಾದಿ ಅನಂತ ಎಂದು ಹೇಳಿದ್ದಾರೆಯೋ ಅಂಥ ಅವಿದ್ಯೆಯು ಯಾವ ಪ್ರಮಾಣಗಳಿಂದಲೂ ಸಿದ್ಧವಾಗಬೇಕಾಗಿಲ್ಲ. ಅವಿದ್ಯೆಯು ನ ಪ್ರಮಾಣಗಮ್ಯ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತಿದ್ದಾರೆ. ಯಾವ ಪ್ರಮಾಣಗಳಿಂದಲೂ ಅವಿದ್ಯೆಯನ್ನು ಸಿದ್ಧ ಮಾಡಬೇಕಾದ್ದಿಲ್ಲ. ಅವಿದ್ಯೆಯು ಸಿದ್ಧವಾಗುವುದೂ ಇಲ್ಲ. ಕಿಂತು ಹಾಗಾದರೆ ಅವಿದ್ಯಾ ಅಂತ ಹೇಳ್ತಾ ಇದ್ದಾರಲ್ಲ ಭಗವತ್ಪಾದ ಶಂಕರರು, ಇದಕ್ಕೆ ಏನು ಪ್ರಮಾಣ ಅಂದ್ರೆ ಅನುಭವವೇ ಪ್ರಮಾಣ. ಸಕಲ ಲೋಕ ಪ್ರತ್ಯಕ್ಷ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೂ ಗೋಚರವಾದ ಅದ್ಭುತವಾದ ಪರಮಾರ್ಥ ಸಂದೇಶ. ಅವಿದ್ಯೆಯು ನ ಪ್ರಮಾಣಗಮ್ಯ. ಯಾವ ಪ್ರಮಾಣಗಳಿಂದಲೂ ಸಿದ್ಧವಾಗುವಂತಹದ್ದಲ್ಲ. ಕಿಂತು ಮತ್ತೇನೆಂದರೆ ಅನುಭವೈಕ ಗಮ್ಯ. ಅನುಭವ ಒಂದರಿಂದಲೇ ಗಮ್ಯ ಸಿದ್ಧವಾಗ್ತದೆ. ಸ್ವಾನುಭವದಿಂದ
ಸಾರ್ವತ್ರಿಕ ಅನುಭವದಿಂದ ಅವಿದ್ಯೆ ಸಿದ್ಧವಾಗ್ತಾ ಇದೆ ಹೊರತುವೆ ಯಾವ ಪ್ರಮಾಣಗಳಿಂದಲೂ ಅಲ್ಲ. ಹೆಡ್ಡಿಂಗ್ ಬಹಳ ಚೆನ್ನಾಗಿ. ಅವಿದ್ಯಾ ನ ಪ್ರಮಾಣ ಗಮ್ಯ ಕಿಂತು ಅನುಭವೈಕ ಗಮ್ಯ. ಎಷ್ಟು ಸೊಗಸಾದ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಪೂಜ್ಯ ಸದ್ಗುರು. ಇಂಥ ಪರಮ ಪೂಜ್ಯ ವಯೋವೃದ್ಧರು, ತಪೋವೃದ್ಧರು, ಜ್ಞಾನ ವೃದ್ಧರು, ಶಾಸ್ತ್ರ ವೃದ್ಧರು, ಅನುಭವ ವೃದ್ಧರು ಮತ್ತು ವಿಶೇಷವಾಗಿ ಆಶ್ರಮ ವೃದ್ಧರು ಆಗಿರುವ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪರಮ ಪಾವನ ಪವಿತ್ರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು. ಇದನ್ನು ತುಂಬಾ ಹೇಳ್ತಾ ಇದ್ದೀನಿ ಬೆಳಿಗ್ಗೆ. ಮುಂದೆ ವಿಚಾರ ಮಾಡ್ತಾ ಹೋಗೋಣ. ಅತ್ರೈತ ಚಿಂತ್ಯಂ, ಅತ್ರ ಇಲ್ಲಿ ಅವಿದ್ಯಾ ವಿಷಯದಲ್ಲಿ, ಏತತ್ತು ಇದು, ಚಿಂತ್ಯಂ ವಿಚಾರ ಮಾಡಬೇಕಾಗಿರುವಂತ ವಿಚಾರ. ದಿಸ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಇನ್ ಡೀಟೇಲ್, ಇನ್ ಡೆಪ್ತ್. ಇದನ್ನ ಆಳವಾಗಿ ವಿಚಾರ ಮಾಡಬೇಕು. ಯಾವುದನ್ನ? ಅವಿದ್ಯಾ ಸದ್ಭಾವೇ ಕಿಂ ಸಾಧಕ ಮುಕ್ತಂ ಭಗವತ ಭಾಷ್ಯಕಾರೇಣ ಇತಿ ಏತಚ್ಚಿಂತ್ಯಂ. ಅವಿದ್ಯಾ ಸದ್ಭಾವೇ, ಅವಿದ್ಯಾಯಾಃ ಸದ್ಭಾವಃ, ಅವಿದ್ಯಾ ಸದ್ಭಾವಃ ಅವಿದ್ಯೆಯು ಇದೆ ಎನ್ನುವ ವಿಷಯದಲ್ಲಿ ಕಿಂ ಸಾಧಕ ಮುಕ್ತಂ, ಯಾವ ಸಾಧಕ, ಸಾಧಕ ಅಂತಂದ್ರು ಒಂದೇ, ಪ್ರಮಾಣ ಅಂದ್ರು ಒಂದೇ. ಯಾವ ಪ್ರಮಾಣವನ್ನ ಹೇಳಿದ್ದಾರೆ? ಯಾರು? ಭಗವತ ಭಾಷ್ಯಕಾರೇಣ ಶಂಕರೇಣ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕೊಡುತ್ತಿರುವಂತಹ ವಿಶೇಷಣ ಭಗವಾನ್ ಭಾಷ್ಯಕಾರ ಶಂಕರ, ಭಗವತ ಭಾಷ್ಯಕಾರೇಣ ಶಂಕರಾಚಾರ್ಯೇಣ. ಇದು ಕರ್ಮಣಿ ಪ್ರಯೋಗ. ಪೂಜ್ಯರಾದ ಭಾಷ್ಯಕಾರ ಶಂಕರರಿಂದ ಅವಿದ್ಯೆಯು ಇದೆ ಎನ್ನುವ ವಿಷಯಕ್ಕೆ ಯಾವ ಸಾಧನ ಪ್ರಮಾಣವನ್ನ, ಸಾಧಕವನ್ನು ಹೇಳಿದ್ದಾರೆ. ಇತಿ ಎಂಬ ಇದು ಏತ ಚಿಂತ್ಯಂ ವಿಚಾರ ಮಾಡಬೇಕಾಗಿರುವಂತ ಮಹತ್ತಾಗಿರುವ ವಿಷಯ. ಅವಿದ್ಯಾ ಸದ್ಭಾವೇ ಭಗವತ ಭಾಷ್ಯಕಾರೇಣ ಶಂಕರೇಣ ಕಿಂ ಸಾಧಕ ಮುಕ್ತಂ ಇತಿ ಅತ್ರ ಏತ ಚಿಂತ್ಯಂ. ಇದನ್ನ ನಾನು ಕರ್ತೃಪಯೋಗ ಮಾಡ್ತೇನೆ ನೋಡಿ. ಅವಿದ್ಯಾ ಸದ್ಭಾವೇ ಕಿಂ ಸಾಧಕಂ ಉಕ್ತವಾನ್ ಭಗವಾನ್ ಭಾಷ್ಯಕಾರಃ ಶಂಕರಃ ಇತಿ ಅತ್ರ ಏತತ್ ಚಿಂತ್ಯಂ. ಶುರು ಮಾಡ್ತಾ ಇದ್ದೀನಿ. ಅವಿದ್ಯೆಯು, ಅಧ್ಯಾಸವು ಸಕಲ ಅನರ್ಥಗಳಿಗೂ ಕಾರಣ. ಇದನ್ನು ಯಾರು ಹೇಳಿಲ್ಲ, ಬುದ್ಧನು ಹೇಳಿಲ್ಲ. ಬುದ್ಧ ಆಶೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿ ಕೈ ಬಿಟ್ಬಿಟ್ಟ. ಹಿ ಕುಡ್ ನಾಟ್ ಗೋ ಬಿಯಾಂಡ್. ಶಂಕರರು 16ನೇ ವಯಸ್ಸಿನ ಶಂಕರರು ಬುದ್ಧನನ್ನು ಮೀರಿಸಿ, ಆಸೆ ಏನ್ ಕಾರಣ? ನನ್ನಲ್ಲಿ ಹಣ ಇಲ್ಲ, ನನಗೆ ಮಕ್ಕಳಿಲ್ಲ, ನನಗೆ ಮದುವೆ ಆಗಿಲ್ಲ, ನನಗೆ ಸ್ವಂತ ಮನೆ ಇಲ್ಲ, ಎಲ್ಲವೂ ಬೇಕು. ಹೆಂಡತಿ ಬೇಕು, ಗಂಡ ಬೇಕು, ಮಕ್ಕಳು ಬೇಕು, ಹಣ ಬೇಕು, ಅಧಿಕಾರ ಬೇಕು, ಅರಮನೆ ಬೇಕು. ಇದು ಕಾಮ, ಆಶೆ. ಇದೇ ದುಃಖ ಕಾರಣ ಅಂದ್ಬಿಡ. ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಈ ಆಶೆ ಏನು ಕಾರಣ? ಅವಿದ್ಯಾ. ಅವಿದ್ಯಾ ಅಂದರೇನು? ತನ್ನ ಪರಿಪೂರ್ಣ ಸ್ವರೂಪವನ್ನ ಸದ್ಗುರುಗಳಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದೇ ಅವಿದ್ಯೆ. ನಾನು ಸಚ್ಚಿದಾನಂದ ಸ್ವರೂಪನಾದ, ಪರಮಾನಂದ ಸ್ವರೂಪನಾದ ಆತ್ಮರೇ ಆಗಿದ್ದೇನೆ ಎನ್ನುವುದನ್ನ ಅರ್ಥ ಮಾಡಿಕೊಂಡು ಬಿಟ್ಟರೆ ನನಗೆ ಯಾವ ಆಸೆಗಳು ಇಲ್ಲ. ನಾನೇ ಪ್ರಪಂಚವಾಗಿ ತೋರ್ತಾ ಇದ್ದೇನೆ. ಈ ಪ್ರಪಂಚದಲ್ಲಿರುವ ಎಲ್ಲ ಶ್ರೀಮಂತರು ನಾನೇ ಆಗಿದ್ದೇನೆ. ಈ ಪ್ರಪಂಚದಲ್ಲಿರುವ ಎಲ್ಲ ಅಧಿಕಾರಿಗಳು ನಾನೇ ಆಗಿದ್ದೇನೆ.
ಈ ಪ್ರಪಂಚದಲ್ಲಿರುವ ಎಲ್ಲ ಬಹಳ ದೊಡ್ಡ ದೊಡ್ಡವರು ನಾನೇ ಅನ್ನುವ ಜ್ಞಾನವಿಲ್ಲದ್ದರಿಂದ ನಾನು ಮಂತ್ರಿ ಆಗ್ಬೇಕು, ಶ್ರೀಮಂತನಾಗ್ಬೇಕು, ನಾನು ಡಾಕ್ಟರ್ ಆಗಿ ಬಯಸ್ತಾನೆ. ಬಹಳ ಚೆನ್ನಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂಥ ವಿಚಾರವಾದಿಗಳು, ಕ್ರಾಂತಿಕಾರಿಗಳು ಯಾರು ಪ್ರಪಂಚದಲ್ಲಿಲ್ಲ. ಅರ್ಥ ಮಾಡ್ಕೋಬೇಕು. 16ನೇ ವಯಸ್ಸಿನಲ್ಲಿ ಎಂಥ ವಿಚಾರಧಾರಿಯನ್ನು ಕೊಟ್ಟಿದ್ದಾರೆ ಸ್ವಾಮಿ. ಅದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 78ನೇ ವಯಸ್ಸಿನಲ್ಲಿ ಸುಗಮ ವ್ಯಾಖ್ಯಾನವನ್ನು ಬರೆದು ವಿವರಿಸ್ತಾ ಇದ್ದಾರೆ. ಇದನ್ನ ನೋಡಿದಾಗ ನಾವು ತಿಳ್ಕೊಳ್ಳೇಬೇಕು. ಸಾಮಾನ್ಯವಾಗಿ ಅವತಾರ ಅಂತ ಹೇಳಿದಾಗ ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ತೇವೆ. ಶ್ರೀಮನ್ ನಾರಾಯಣ ದಶಾವತಾರವನ್ನು ಎತ್ತಿದ್ದಾನೆ. ನಾರಾಯಣನಿಗೆ ದಶಾವತಾರಗಳು ಅಂತ ಎಲ್ಲರೂ ಹೇಳ್ತೇವೆ. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬೌದ್ಧಶ್ರೀ ಕಲ್ಕಿರೇವಚ. ಸಂತೋಷ. ಆದರೆ ಪರಮಶಿವನ ಅವತಾರವನ್ನು ಯಾರೂ ಗಮನಿಸುತ್ತಿಲ್ಲ. ಸಾಕ್ಷಾತ್ ಶಂಕರ, ಸಾಕ್ಷಾತ್ ಪರಮೇಶ್ವರ, ಸಾಕ್ಷಾತ್ ರುದ್ರ ಸ್ವರೂಪಿಯಾಗಿರುವಂತ ಸಂಹಾರ ಕಾರಕನಾದ ಸರ್ಪಭೂಷಣನಾದ ಪರಮೇಶ್ವರ. ಅವನಿಗೂ ಅನೇಕ ಅವತಾರಗಳಿವೆ. ಪರಮೇಶ್ವರನ ಅನೇಕ ಅವತಾರಗಳಲ್ಲಿ ಒಂದು ಶಂಕರ ಅವತಾರ. ನಟರಾಜ ಅಂತೇವೆ, ಪರಮೇಶ್ವರನನ್ನ ದಕ್ಷಿಣಾಮೂರ್ತಿ ಅಂತ ಹೇಳ್ತೇವೆ. ಬಹಳ ಇದೆ. ಅನೇಕ ಅವತಾರಗಳ ಪೈಕಿ ಸಾಕ್ಷಾತ್ ಪರಶಿವನ ಪೂರ್ಣ ಅವತಾರ ಅಂದ್ರೆ ಶಂಕರಾಚಾರ್ಯರು. ಪರಮೇಶ್ವರನ ಅವತಾರವಾದ ಶಂಕರರ ಅದ್ಭುತವಾದ ಸಂದೇಶ ಸಾವಿರಾರೇ. ಒಂದು ಪ್ರಧಾನವಾದ ಸಂದೇಶ, ಅವಿದ್ಯೆಯೇ ಮನುಷ್ಯನ ಆಶೆಗಳಿಗೆ ಕಾರಣ. ಅವಿದ್ಯೆಯಿಂದಲೇ ಸರ್ವಾನರ್ಥ ಪ್ರಾಪ್ತಿ. ಅವಿದ್ಯೆಯನ್ನೇ ಮನುಷ್ಯನು, ಸಾಧಕನು ಕಳಚಿಕೊಳ್ಳಬೇಕು. ಅವಿದ್ಯೆಗೆ ಮತ್ತೊಂದು ಹೆಸರು ಅಧ್ಯಾಸ. ಅಧ್ಯಾಸ, ಅವಿದ್ಯಾ, ಮಿಥ್ಯಾಜ್ಞಾನ, ಭ್ರಾಂತಿ ಎಲ್ಲವೂ ಸಿನಾಂತ. ತನ್ನ ನಿಜ ಸ್ವರೂಪವನ್ನು ತಿಳಿಯದೆ ದೇಹಾದಿಗಳನ್ನೇ ತಾನೆಂದು ತಪ್ಪಾಗಿ ತಿಳಿದುಕೊಂಡಿರುವುದೆಂಬ ಅಧ್ಯಾಸದಿಂದಲೇ ಎಲ್ಲ ದುಃಖ ಪರಂಪರೆ. ಅವಿದ್ಯಾ ಸದ್ಭಾವನೆ. ಇಂಥ ಅವಿದ್ಯೆಯು ಇದೆ ಎನ್ನುವುದಕ್ಕೆ ಭಗವತ್ಪಾದ ಭಾಷ್ಯಕಾರರು ಯಾವ ಸಾಧಕಂ ಪ್ರಮಾಣವನ್ನು ಹೇಳಿದ್ದಾರೆ ಎನ್ನುವುದನ್ನು ವಿಚಾರ ಮಾಡೋಣ. ಅರ್ಥಾಪತ್ತಿ ಅನುಮಾನ ಆಗಮಾಹ ಪ್ರಮಾಣಾನಿ ಇತಿ ಕೇಚಿನ್ ಮನ್ಯಂತಿ ಕೇಚಿತ್ ವ್ಯಾಖ್ಯಾನಕಾರಾಹ. ಗುರುಗಳ ಕಣ್ಣು ವ್ಯಾಖ್ಯಾನಕಾರರ ಮೇಲೆ. ಶಾಂಕರ ಭಾಷ್ಯ ಸರಳ, ಸುಂದರ, ಮನೋಹರವಾಗಿದೆ. ಇದರ ಮೇಲೆ ಕೆಲವು ವ್ಯಾಖ್ಯಾನಕಾರರು ಕಲ್ಲು, ಮಣ್ಣು, ಮುಳ್ಳನ್ನು ಹಾಕ್ಬಿಟ್ಟಿದ್ದಾರೆ. ಅದನ್ನು ತೆಗಿತಾ ಇದ್ದಾರೆ. ಇದು ತುಂಬಾ ಸೂಕ್ಷ್ಮ ವಿಚಾರ. ಕೇಚಿತ್ ವ್ಯಾಖ್ಯಾನಕಾರಾಃ ಕೇಚಿತ್ ಆಧುನಿಕಾಃ ಪಂಡಿತಾಃ ಏವಂ ಮನ್ಯಂತೆ. ಏನು? ಅರ್ಥಾಪತ್ತಿ ಅನುಮಾನಂ ಆಗಮಶ್ಚ ಪ್ರಮಾಣಂ ಇತಿ ಮನ್ಯಂತೆ. ಇದೆಲ್ಲ ಆಳವಾದ ವಿಚಾರ. ನಾನು ಹೇಳ್ತೇನೆ, ಶ್ರದ್ಧೆ ಶ್ರವಣ ಮಾಡಿ. ಶ್ರವಣ ಮಾಡಿದ್ದನ್ನ ಮನನ ಮಾಡ್ತಾ ಬನ್ನಿ, ಅರ್ಥವಾಗ್ಬಿಡುತ್ತೆ. ಅರ್ಥಾಪತ್ತಿ ಪ್ರಮಾಣದಿಂದ ಅವಿದ್ಯೆಯನ್ನ ಸಿದ್ಧ ಮಾಡಿದ್ದಾರೆ ಶಂಕರಾಚಾರ್ಯರು. ಅನುಮಾನ ಪ್ರಮಾಣದಿಂದ ಭಗವತ್ಪಾದ ಶಂಕರರು ಅಧ್ಯಾಸವನ್ನ ಸಿದ್ಧ ಮಾಡಿದ್ದಾರೆ. ಮತ್ತು ಆಗಮ. ಅರ್ಥಾಪತ್ತಿ ಅಂದ್ರೇನು?
ಹೀಗಿಲ್ಲೇ ಇದ್ದಿದ್ರೆ ಹೀಗಾಗಬಾರ್ದಾಗಿತ್ತು, ಆದ್ದರಿಂದ ಹೀಗಾಗಿದೆ. ಒಂದು ಉದಾಹರಣೆ, ಅರ್ಥಾತ್ ಆಪದ್ಯತೆ ಇತಿ ಅರ್ಥಾಪತ್ತಿ. ಒಳ್ಳೆ ಉದಾಹರಣೆ. ಒಬ್ಬ ಶಿಷ್ಯ ಗುರು ಹತ್ರ ಸೇವೆ ಮಾಡ್ಕೊಂಡಿದ್ದ, ಬಹಳ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿ ಸೇವೆ ಮಾಡ್ಕೊಂಡಿದ್ದಾನೆ. ಆ ಹುಡುಗ ಗುಂಡಿಗೆ ದಪ್ಪಾಗಿದ್ದಾನೆ. ಗುರುಗಳು ಕೇಳಿದ್ರು, ಏನೋ ತುಂಬಾ ದುಂಡು ಇದೆಯಲ್ಲ, ಆಶ್ರಮಕ್ಕೆ ಬಂದಾಗ 30 kg ಇದ್ದೆ, 1 ವರ್ಷದಲ್ಲಿ 60 kg ಆಗ್ಬಿಟ್ಟಿದ್ಯಾ, ಏನ್ ತಿಂತಾ ಇದೀಯಾ ಅಂತ ಕೇಳಿದ್ರು. ಶಿಷ್ಯ ಹೇಳ್ದ, ಗುರುಗಳೇ ನಿಮಗೆ ಭಿಕ್ಷಾ ಕೊಡ್ತಾರಲ್ಲ, ಆ ಭಿಕ್ಷಾ ಜೊತೆಯಲ್ಲಿ ನಾನೂ ಕೂಡ ಭಿಕ್ಷೆ ಏನ್ ಬೇಡ್ತೇನೆ, ಭಿಕ್ಷೆ ಕೊಡ್ತಾರೆ, ಆ ಭಿಕ್ಷೆಯನ್ನು ತಿಂತಾ ಏನಿಂದ. ನಿಮ್ಮ ಭಿಕ್ಷೆ ಬಂದು ನಾನು ಬ್ರಹ್ಮಚಾರಿ ಅಲ್ವಾ, ಭಿಕ್ಷೆ ಬೇಡ್ತೇನೆ ತಿಂತಾ ಏನಿ. ಗುರುಗಳು ಗೊತ್ತಾಯ್ತು, ಬೇಡಪ್ಪ ಇನ್ಮೇಲೆ 2 ಭಿಕ್ಷೆ ಕೇಳಬೇಡ, ಒಂದೇ ಭಿಕ್ಷೆ ಸಾಕು ಅಂದ್ಬಿಟ್ರು. ಆಯ್ತು ಅಂದ. ಗುರುವಿನ ಮಾತನ್ನ ಉಲ್ಲಂಘನೆ ಮಾಡ್ತಾ ಇಲ್ಲ. 1 ತಿಂಗಳಾಯ್ತು, ಇನ್ನೂ 4 kg ತೂಕ ಜಾಸ್ತಿ ಆದ, 64 kg ಆದ. ಗುರುಗಳು ನೋಡಿದ್ರು, ಏನು ನಾನು 2ನೇ ಸಲ ಭಿಕ್ಷೆ ತಿನ್ಬೇಡ ಅಂತ ಹೇಳಿದ್ದೆ, ಆದ್ರೂ ದಪ್ಪಗಿದೆಯಲ್ಲ, ಏನ್ ಸಮಾಚಾರ ಅಂದ್ರು. ಗುರುಗಳೇ ನಿಮಗೆ ಭಿಕ್ಷೆ ಬಡಿಸ್ಬಿಟ್ಟು ಉಳಿದಿರ್ತಲ್ಲ ಅದನ್ನ ತಿಂತಾ ಇದ್ದೀನಿ ಇಂದ, ಅದನ್ನು ತಿನ್ಬೇಡ ಅಂದ್ರು. ಸರಿ, ಅಷ್ಟೋ ಗುರುಗಳಿಗೆ ಭಿಕ್ಷೆ ಹಾಕ್ಬಿಟ್ಟು ಸಂತೋಷವಾಗಿದ್ದಾನೆ, ಆದ್ರೂ ಜೋರಾಗಿದ್ದಾನೆ. ಏನು ಇನ್ನೂ ಜೋರಾಗಿದೆಯಲ್ಲ, ಏನ್ ತಿಂತಾ ಇದೀಯ? ನಾನು ಸ್ವಂತ ಅಡಿಗೆ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಪಾಯಸ, ಚಿತ್ರಾನ್ನ, ಪುಳಿಯೋಗರೆ, ಪಲ್ಯ ಮಾಡ್ಕೊಂಡು ತಿಂತಾ ಇದ್ದೀನಿ ಹಿಂದೆ. ಆಗ ಗುರು ಹೇಳ್ತಾರೆ, ನಾ ಭಿಕ್ಷೆ ತಿನ್ಬೇಡ ಅಂತ ಹೇಳಿದ್ನಲ್ಲಪ್ಪ, ತಿಂತಾ ಇಲ್ಲ. ಗುರುಗಳಿಗೆ ಯಾಕೆ ಸಂಶಯ ಬಂತು ಅಂದ್ರೆ, ಏನನ್ನು ತಿನ್ನದೆ ಹೋಗಿ ಬಿಟ್ಟಿದ್ದಿದ್ರೆ ಇವನು ದಪ್ಪನಾಗಿ ದುಂಡಾಗಿರಲು ಸಾಧ್ಯವಾಗುತ್ತಿರಲಿಲ್ಲ. ದುಂಡಾಗಿ 64, 30ರಿಂದ 35, 40, 50, 60, 70 kg ತೂಕ ಇರ್ಬೇಕಾದ್ರೆ ಏನೋ ತಿಂತಾ ಇರ್ಬೇಕು. ಅದಕ್ಕೆ ಹೆಸರು ಅರ್ಥಾಪತ್ತಿ ಪ್ರಮಾಣ. ನಿನ್ನೆ ರಾತ್ರಿ ನಾವು ಮಲಿಕೊಂಡ್ಬಿಟ್ವಿ 11:30 ಗಂಟೆಗೆ, ಬೆಳಿಗ್ಗೆ 4:15 ಗಂಟೆ ಇದ್ವಿ. ರಸ್ತೆ ಎಲ್ಲ ಬದಿಯಾಗಿದೆ, ಇಡೀ ರಸ್ತೆ 1 ಕಿಲೋಮೀಟರ್ ಪೂರ್ಣ ಬದಿಯಾಗಿದೆ, ನೀರು ಹರಿತಾ ಇದೆ. ಯಾಕೆ ಅಂತ ಕೇಳಿದ್ರೆ ಮಳೆ ಬಂದಿರ್ಬೇಕು, ಅದು ಅನುಮಾನವಲ್ಲ, ಇದು ಅರ್ಥಾಪತ್ತಿ. ಮಳೆ ಬರದೇ ಇದ್ದಿದ್ದರೆ ನೆಲ ಒದ್ದೆಯಾಗಬಾರದಾಗಿತ್ತು. ನೆಲ ಒದ್ದೆಯಾಗಿರುವುದರಿಂದ ನಮಗೆ ಮಳೆ ಬಂದದ್ದು ಗೊತ್ತಿಲ್ಲದೆ ಹೋದರೂ, ನಾವು ಕಾಣದೆ ಹೋದರೂ ಮಳೆ ಬಂದಿರ್ಬೇಕು ಊಹೆ ಮಾಡ್ತೇವೆ. ಇದಕ್ಕೆ ಹೆಸರು ಅರ್ಥಾಪತ್ತಿ ಪ್ರಮಾಣ. ಇದನ್ನು ಪೂಜ್ಯ ಸದ್ಗುರುಗಳು ಸೊಗಸಾಗಿ ಪಾಠ ಮಾಡಿದ್ದಾರೆ. ಅರ್ಥಾತ್ ಆಪದ್ಯತೆ ಇತಿ ಅರ್ಥಾಪತ್ತಿ. ಒಬ್ಬ ಗೃಹಸ್ಥ, ಹೆಂಡತಿ, ಮಕ್ಕಳಿದ್ದಾರೆ, ಬಹಳ ಸಂತೋಷವಾಗಿದ್ದಾರೆ. ದಿಢೀರಂತ ಸನ್ಯಾಸಿ ಆಗ್ಬಿಟ್ಟ. ಹೆಂಡತಿ ಇದ್ದಾಳೆ, 4 ಜನ ಮಕ್ಕಳಿದ್ದಾರೆ, ಮನೆ ಮಾಡಿ ಯಾಕೆ ಸನ್ಯಾಸಿ ಆದ ಅಂದ್ರೆ, ಅಲ್ಲಿ ಗಂಡ ಹೆಂಡತಿ ಜಗಳ ಆಗಿದೆ. ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ಲ. ಆ ಗಂಡ ಹೆಂಡತಿ ಜಗಳದಿಂದ ದಿಢೀರ್ ಸನ್ಯಾಸಿ ಆಗಿದ್ದಾನೆ ಅಂತ ನಾವು ಅರ್ಥಾಪತ್ತಿ ಪ್ರಮಾಣ ಹೇಳ್ತಾ ಇದ್ದಾರೆ. ಅರ್ಥಾಪತ್ತಿ ಪ್ರಮಾಣದಿಂದ ಭಗವಾನ್ ಶಂಕರರು ಅವಿದ್ಯೆಯ ಸದ್ಭಾವವನ್ನು ಹೇಳ್ತಾ ಇದ್ದಾರೆ. 1. 2ನೇದು ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೆ ಅನುಮಾನಂ ಪ್ರತ್ಯಕ್ಷಂ ಅನುಮಾನಂ, ಪ್ರತ್ಯಕ್ಷವನ್ನ ಅನುಸರಿಸಿ ಊಹೆ ಮಾಡುವುದಕ್ಕೆ ಅನುಮಾನ ಅಂತ. ಒಬ್ಬ ಬಡವನಾಗಿದ್ದ, 4 ವರ್ಷದ ಶ್ರೀಮಂತನಾದ. ಯಾಕಪ್ಪ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿ ಮನೆ ಕಟ್ಕೊಂಡು ಶ್ರೀಮಂತನಾದ.
ಶ್ರೀಮಂತನಾಗಲು ಸಾಧ್ಯವಿಲ್ಲ ಅನುಮಾನ. ಅವಿದ್ಯೆಯನ್ನ ಭಗವತ್ಪಾದ ಶಂಕರರು ಸಾಧನೆ ಮಾಡುವುದಕ್ಕೆ ಕೊಟ್ಟಿರುವ ಪ್ರಮಾಣವೇನು ಅಂದ್ರೆ ಅನುಮಾನ ಪ್ರಮಾಣ 2. ಮೂರನೇದು ಆಗಮ ಶಾಸ್ತ್ರ. ಅರ್ಥಾಪತ್ತಿ ಪ್ರಮಾಣದಿಂದ, ಅನುಮಾನ ಪ್ರಮಾಣದಿಂದ, ಆಗಮ ಪ್ರಮಾಣದಿಂದ ಭಗವಾನ್ ಶಂಕರರು ಅವಿದ್ಯೆಯನ್ನ ಇಲ್ಲಿ ಅಧ್ಯಾಸ ಭಾಷ್ಯದಲ್ಲಿ ಸಿದ್ಧ ಮಾಡಿದ್ದಾರೆ ಅಂತ ಕೇಚಿದ್ವದಂತಿ ಬರೆದು ಬಿಟ್ಟಿದ್ದಾರೆ. ವ್ಯಾಖ್ಯಾನಕಾರರುಗಳು ಬರೀ ಇದನ್ನು ತುಂಬಾ ಹೇಳ್ತಾ ಇದ್ರು. ನೋಡಪ್ಪ ಮಗು, ಶಂಕರಾಚಾರ್ಯರು ಅವಿದ್ಯೆಯಿಂದ ಪ್ರಮಾತು ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಈ ವ್ಯಾಖ್ಯಾನಕಾರರುಗಳು ಪ್ರಮಾಣಗಳಿಂದ ಅವಿದ್ಯೆಯನ್ನ ಸಿದ್ಧ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ ಅಂತ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಶುರು ಮಾಡ್ತಾ ಇದ್ದಾರೆ ವಿವರಣೆ. ತತ್ರ ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನರಹಿತಸ್ಯ ಪ್ರಮಾತೃತ್ವಾನುಪಪತ್ತೌ ಪ್ರಮಾಣ ಪ್ರವೃತ್ತಿ ಅನುಪಪತ್ತೇಃ ಇತಿ ಅರ್ಥಾಪತ್ತಿ ಪ್ರಮಾಣಂ. 1. ಪಶ್ವಾದಿ ವ್ಯವಹಾರ ಸಾಮಾನ್ಯ ದರ್ಶನಾತ್ ವ್ಯುತ್ಪತ್ತಿ ಮತಾಮಪಿ ಪುರುಷಾಣಾಂ ಪ್ರತ್ಯಕ್ಷಾದಿ ವ್ಯವಹಾರ ಸಮಾನಂ ಇತಿ ನಿಶ್ಚಯತೆ ಇತಿ ಅನುಮಾನಂ ಪ್ರಮಾಣಂ. ತಥಾ ಹಿ ಬ್ರಾಹ್ಮಣೋ ಯಜೇತ ಇತ್ಯಾದಿ ಶಾಸ್ತ್ರಾಣಿ ಆತ್ಮನಿ ವರ್ಣ ಆಶ್ರಮ ವಯಃ ಅವಸ್ಥಾದಿ ವಿಶೇಷಾಧ್ಯಾಸಮಾಶ್ರಿತ್ಯ ಪ್ರವರ್ತಂತೆ ಇತಿ ಆಗಮಶ್ಚ ಇತಿ ಅವಿದ್ಯಾ ಸದ್ಭಾವೇ ಅರ್ಥಾಪತ್ತಿ ಆಗಮ ಅರ್ಥಾಪತ್ತಿ ಅನುಮಾನ ಆಗಮಾಹ ಪ್ರಮಾಣಮಿತಿ ಕೇಚಿನ್ಮನ್ಯಂತೆ. ಈ ಪೂಜ್ಯ ಸದ್ಗುರುಗಳು ಯಾರ ಹೆಸರನ್ನು ಹಾಕ್ತಾ ಇಲ್ಲ. ಯಾವ ಮಹತ್ವರಿಗೂ ತೇಜೋವಧೆ ಮಾಡಬಾರದು ಅರ್ಥ ಹೇಳ್ತಾರೆ. ದಯವಿಟ್ಟು ಏಕಾಗ್ರತೆಯನ್ನು ಕೇಳ್ತಾ ಬನ್ನಿ, ಒಳ್ಳೆ ವಿಷಯ ಇದು. ಇಲ್ಲಿಯವರೆಗೆ ಶಂಕರಾಚಾರ್ಯರು ಅಧ್ಯಾಸವನ್ನ ವರ್ಣನೆ ಮಾಡಿ ಅಧ್ಯಾಸ ಕವಿದ್ಯಾ ಅಂತ ಹೆಸರು. ಈ ಅವಿದ್ಯೆಯಿಂದಲೇ ಸಂಸಾರಾನರ್ಥ ಪ್ರಾಪ್ತಿ, ಅವಿದ್ಯೆಯಿಂದಲೇ ಜನ್ಮ ಮರಣ ಪ್ರಾಪ್ತಿ, ಅವಿದ್ಯೆಯಿಂದಲೇ ಸುಖ ದುಃಖ ಪ್ರಾಪ್ತಿ, ಅವಿದ್ಯೆಯಿಂದಲೇ ರಾಗದ್ವೇಷ ಪ್ರಾಪ್ತಿ, ಅವಿದ್ಯೆಯಿಂದಲೇ ಎಲ್ಲ ಅನರ್ಥ ಪ್ರಾಪ್ತಿ ಅನ್ಬಿಟ್ಟು ಈ ಅವಿದ್ಯೆಯನ್ನ ಇದೆ ಎಂದು ಸಾಧನೆ ಮಾಡುವುದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೊಟ್ಟಿರುವ ಪ್ರಮಾಣವೇನು ಪ್ರತ್ಯಯ ಹಾಕೊಂಡು ಕೆಲವು ವ್ಯಾಖ್ಯಾನಕಾರ ಹೇಳ್ತಾನೆ. ಇಲ್ಲಿ ಶಂಕರರು ಅವಿದ್ಯೆಯನ್ನ ಅರ್ಥಾಪತ್ತಿ ಪ್ರಮಾಣದಿಂದಲೂ ಅನುಮಾನ ಪ್ರಮಾಣದಿಂದಲೂ ಆಗಮ ಪ್ರಮಾಣದಿಂದಲೂ ಸಿದ್ಧ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಟು ಫರ್ದರ್ ಎಕ್ಸ್ಪ್ಲೈನ್. ಎಷ್ಟು ಜನ ಬರೀತಾರೆ. ತತ್ರ ತತ್ರ ಅಂದ್ರೆ 3 ಅರ್ಥಾಪತ್ತಿ ಆ ಅನುಮಾನ ಆಗಮೇಶು ಮಧ್ಯೆ. ಮೊದಲನೇದು ಅರ್ಥಾಪತ್ತಿ. ದೇಹ ಇದು ಶಂಕರ ಭಾಷ್ಯ. ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ರಹಿತಸ್ಯ ಪ್ರಮಾತೃತ್ವಾನುಪಪತ್ತೌ ಪ್ರಮಾಣ ಪ್ರವೃತ್ತಿ ಅನುಪಪತ್ತೇಃ ಇತಿ ಭಾಷ್ಯಂ. ದೇಹೇಂದ್ರಿಯಾದಿಗಳಲ್ಲಿ ನಾನು ನನ್ನದು ಎನ್ನುವ ಅಭಿಮಾನವಿಲ್ಲದವನಿಗೆ ಪ್ರಮಾತೃತ್ವ ಎನ್ನುವಂತಹದ್ದು ಹೊಂದದಿರುವುದರಿಂದ ಪ್ರಮಾಣ ವ್ಯವಹಾರವು ಹೊಂದಲಾರದು ಅಂತ ಬರೆದಿದ್ದಾರಲ್ಲ, ಇದು ಅರ್ಥಾಪತ್ತಿ ಪ್ರಮಾಣ. ಮಳೆ ಬರದೇ ಇದ್ದಿದ್ದರೆ ಇಡೀ ರಸ್ತೆ ಒದ್ದೆಯಾಗುತ್ತಿರಲಿಲ್ಲ. ರಸ್ತೆ ಮೇಲೆ ನೀರು ಹರಿಯುತ್ತಾ ಇದೆ. ಆದ್ದರಿಂದ ನಾವು ಕಾಣದೆ ಹೋದರೂ, ನಾವು ನಿದ್ದೆ ಮಾಡುತ್ತಿದ್ದರೂ ರಾತ್ರಿ 2 ಗಂಟೆಗೆ ಮಳೆ ಬಂದಿರಬೇಕು ಅಂದ್ರೆ ಇದು ಅನುಮಾನವಲ್ಲ, ಅರ್ಥಾಪತ್ತಿ ಪ್ರಮಾಣ ಎಂದು ಅರ್ಥಾಪತ್ತಿ ಪ್ರಮಾಣ ಅಂತ ಹೇಳ್ತಾರೆ. 1. 2ನೇದು ಅನುಮಾನ.
ಪಶ್ವಾದಿ ವ್ಯವಹಾರ ಸಾಮಾನ್ಯ ದರ್ಶನಾತಿ ಪಶುಗಳ ವ್ಯವಹಾರಕ್ಕೆ ಸಮಾನವಾಗಿ ವ್ಯುತ್ಪತ್ತಿ ಮಾತಾಮಪಿ ತುಂಬಾ ಬುದ್ಧಿವಂತರಾದ ಪುರುಷರ ವ್ಯವಹಾರವೂ ಕೂಡ ಪ್ರತ್ಯಕ್ಷಾದಿ ವ್ಯವಹಾರವು ಸಮಾನವಾಗಿ ಕಾಣುತ್ತದೆ ಎಂದು ನಿಶ್ಚಯ ಮಾಡಬೇಕು ಅಂತ ಹೇಳಿದ್ರು. ಇದು ಅನುಮಾನ ಪ್ರಮಾಣ. ಅಂದ್ರೆ ಪಶ್ವಾದಿಗಳನ್ನ ನೋಡಿಕೊಂಡು ಅದರಂತೆ ಪುರುಷರ ವ್ಯಾಪಾರವೂ ಉಂಟು. ಇದು ಪಶ್ವಾದಿಗಳನ್ನು ಅನುಸರಿಸಿ ಪುರುಷರ ವ್ಯವಹಾರವನ್ನು ಅಧ್ಯಾಸ ಪುರಸ್ಸರ ಅಂತ ಹೇಳುತ್ತಿರುವುದರಿಂದ ಇದು ಅನುಮಾನ ಪ್ರಮಾಣ. ಅನುಮಾನದಲ್ಲಿ ಪ್ರತ್ಯಕ್ಷ ಇಟ್ಕೊಂಡು ಅದರಂತೆ ಅಂತ ತೀರ್ಮಾನ ಮಾಡ್ತೀವಿ. ಮೂರನೇದು ತಥಾ ಹೇಗೆಂದರೆ ಬ್ರಾಹ್ಮಣೋ ಯಜೇತ ಇತ್ಯಾದಿ ಶಾಸ್ತ್ರಾಣಿ ಆತ್ಮನಿ ವರ್ಣ ಆಶ್ರಮ ವಯೋವಸ್ಥಾದಿ ವಿಶೇಷಾಧ್ಯಾಸಮಾಶ್ರಿತ್ಯ ಪ್ರವರ್ತಂತೆ ಇತಿ ಆಗಮಶ್ಚ ಪ್ರಮಾಣಂ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ಬಾ ನಮೋ ವಯಂ ಭೂಯಿಷ್ಠಾಂತೆ ವಿಧೇಮ. ಬಾ ಸದ್ಗುರುಗಳಿಗೆ ಬೇಕಾದದ್ದು ಶಿಷ್ಯರ ಪ್ರೇಮ, ಶಿಷ್ಯರ ನಿಷ್ಕಲ್ಮಶವಾಗಿರುವಂತಹ ಭಕ್ತಿ. ನಮಸ್ಕಾರ. ಬಾ ಮೂರನೇದು ಬ್ರಾಹ್ಮಣೋ ಯಜೇತ ಶಾಸ್ತ್ರವಾಕ್ಯ. ಬ್ರಾಹ್ಮಣೋ ಯಜೇತ ಇತ್ಯಾದಿ ಶಾಸ್ತ್ರಾಣಿ, ಬ್ರಾಹ್ಮಣನು ಯಜ್ಞವನ್ನ ಮಾಡಬೇಕು ಮುಂತಾಗಿರುವಂತ ಶಾಸ್ತ್ರಗಳು, ಶಾಸ್ತ್ರವಾಕ್ಯಗಳು. ಆತ್ಮನಲ್ಲಿ ವರ್ಣ ಆಶ್ರಮ ಇದನ್ನು ವಿವರಿಸಿದ್ದಾರೆ ಹಿಂದೆ. ನಾನು ಬ್ರಾಹ್ಮಣ, ನಾನೀಗ ಬ್ರಹ್ಮಚಾರಿ, ಗೃಹಸ್ಥನಾಗಿ ಬೇಕು, ಇನ್ನು ಚಿಕ್ಕ ವಯಸ್ಸು, ನನಗೆ ಕೃಷ್ಣ ಶಿಖಾ ಇದೆ, ನನ್ನ ಕೂದಲು ಇನ್ನು ಬೆಳಗಾಗಿಲ್ಲ ಇತ್ಯಾದಿ ವಿಶೇಷಾಧ್ಯಾಸ ಆಶ್ರಿತ್ಯ, ವಿಶೇಷವಾದ ಅಧ್ಯಾಸವನ್ನು ಆಶ್ರಯ ಮಾಡಿಕೊಂಡು ಎಲ್ಲಾ ಶಾಸ್ತ್ರಗಳು ಪ್ರವರ್ತಂತೆ ಹೊರಡುತ್ತಿವೆ ಎನ್ನುವಂತಹದ್ದು ಆಗಮ. ಮೂರಾಯ್ತಲ್ವೇ? ಅರ್ಥಾಪತ್ತಿ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ. ಈ ಮೂರು ಪ್ರಮಾಣಗಳಿಂದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸವನ್ನ ಇದೆ ಎಂದು ಸಾಧನೆ ಮಾಡಿದ್ದಾರೆ. ಈ ಅಧ್ಯಾಸಕ್ಕೆ ಮೂರು ಪ್ರಮಾಣಗಳು ಅಂತ ಹೇಳ್ತಾರೆ. ಇತ್ಯೇವಂ ಹೀಗೆ ಪ್ರಮಾಣ ತ್ರಿತಯಂ ಉದಾಹೃತಂ ಪೂಜ್ಯ ಪಾದೈ ಶಂಕರ ಭಗವತ್ ಪಾದಾಚಾರ್ಯೈ ಇತಿ ತೇಷಾಮಾಶಯ. ಎಷ್ಟು ಗೌರವದಿಂದ ಬರೀತಾರೆ. ತೇಷಾಮಾಶಯ ಅವರ ಅಭಿಪ್ರಾಯ ಏನಂತ? ಇತ್ಯೇವಂ ಹೀಗೆ ಪ್ರಮಾಣ ತ್ರಿತಯಂ ಉದಾಹೃತಂ. ಪ್ರಮಾಣಾನಾಂ ತ್ರಿತಯಂ ಪ್ರಮಾಣ ತ್ರಿತಯಂ ತ್ರೀಣಿ ಪ್ರಮಾಣಾನಿ ಅವಿದ್ಯಾ ಸದ್ಭಾವೇ ಉದಾಹೃತಂ ಪೂಜ್ಯ ಪಾದೈ ಶಂಕರಾಚಾರ್ಯೈ ಇತಿ ತೇಷಾಂ ವ್ಯಾಖ್ಯಾನಕಾರಾಣಾಮಾಶಯ. ಎಷ್ಟು ಕ್ಲಾರಿಟಿ! ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ದೇಹಕ್ಕೆ ವಯಸ್ಸಾಗಿತ್ತು, ಬುದ್ಧಿ ತುಂಬಾ ಚುರುಕಾಗಿತ್ತು. 16 ವರ್ಷದ ಬಾಲಶಂಕರನಿಗೆ ಬುದ್ಧಿ ಎಷ್ಟು ಚುರುಕಾಗಿತ್ತೋ ಅಷ್ಟೇ ಚುರುಕಾಗಿತ್ತು, ಅದಕ್ಕೆಂದ್ರೂ ಚುರುಕಾಗಿತ್ತು. ಯೋಚನೆ ಮಾಡ್ತಾ ಬನ್ನಿ, ಒಂದು ವಾಕ್ಯ ಬರೆಯಕ್ಕಾಗಲ್ಲ ನಮಗೆ. ಪೂಜ್ಯ ಸದ್ಗುರುಗಳು ಅಧ್ಯಾಸ ಭಾಷ್ಯಕ್ಕೆ ಸೊಗಸಾಗಿ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ. ಇದು ಒಂದು ದೊಡ್ಡ ಪವಾಡ. ನೈಷ್ಕರ್ಮ್ಯ ಸಿದ್ಧಿಗೆ 88ನೇ ವಯಸ್ಸಿನಲ್ಲಿ ಕ್ಲೇಶಾಪಹಾರಣೆ ವ್ಯಾಖ್ಯಾನವನ್ನ ಬರೆದದ್ದು ಒಂದು ದೊಡ್ಡ ಪವಾಡವಾದರೆ, 78ನೇ ವಯಸ್ಸಿನಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಧ್ಯಾಸ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನವನ್ನು ಬರೆದಿರುವಂತಹದ್ದು ಮತ್ತೊಂದು ಪವಾಡ. ಇದು ಸುಲಭವಲ್ಲ, ಓದಿದ್ರೆ ಅರ್ಥವೇ ಆಗಲ್ಲ. ನನಗೆ ಸಲೀಸಾಗಿ ಅರ್ಥ ಆಗ್ಬಿಡುತ್ತೆ, ಗುರುಗಳ ಅನುಗ್ರಹ. ಸರಿ, ಹೀಗೆ
ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವಿದ್ಯೆಯನ್ನ ಇದೆ ಎನ್ನುವುದಕ್ಕೆ ಒಂದು ಅರ್ಥಾಪತ್ತಿ ಪ್ರಮಾಣ, ಮತ್ತೊಂದು ಅನುಮಾನ ಪ್ರಮಾಣ, ಮತ್ತೊಂದು ಆಗಮ, 3 ಪ್ರಮಾಣಗಳನ್ನ ಶಂಕರಾಚಾರ್ಯರು ಹೇಳಿದ್ದಾರೆ ಎಂದು ತೇಷಾಂ ಆ ವ್ಯಾಖ್ಯಾನಕಾರರ ಆಶಯ ಅಭಿಪ್ರಾಯ. ಸರಿ, ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದಂತೂ ತೈಃ ವ್ಯಾಖ್ಯಾನಕಾರೈಃ ವಕ್ತವ್ಯಂ. ಸಂತೋಷ. ಇಲ್ಲಿ ನಾವೊಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಈ ಪ್ರಶ್ನೆಗೆ ಅವರಿಂದ ಸಮಾಧಾನವು ಹೇಳಲ್ಪಡಬೇಕು. ಕರ್ಮಣಿ ಪ್ರಿಯಗೆ ಇದಂತೂ ತೇ ವದೇಯುಹು. ಇದಕ್ಕೆ ಉತ್ತರ ಕೊಡ್ಬೇಕು. ಏನಂತ? ಪ್ರಮಾಣಾನಾಂ ಅವಿದ್ಯಾವದ್ವಿಷಯತ್ವಂ ಪ್ರತಿಜ್ಞಾಯ ತತ್ಸಾಧಕತ್ವೇನ ಕಥಂ ಪ್ರಮಾಣಾನ್ಯೇವ ಉಪನ್ಯಸ್ಯಂತೆ ಇತಿ. ಅಬ್ಬಾ, ಎಷ್ಟು ಸೂಕ್ಷ್ಮ ವಿಚಾರ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟ ಬ್ರಹ್ಮಜ್ಞಾನಿಗಳೇ. ಅಧ್ಯಾಸ ಭಾಷ್ಯ ವ್ಯಾಖ್ಯಾನವನ್ನು 150 ಜನ ಕೇಳ್ತಾ ಇದ್ದೀರಾ ಅಂದ್ರೆ ನೀವೆಲ್ಲರೂ ಕೂಡ ತುಂಬಾ ಮಹಾಮೇಧಾವಿಗಳು, ಒಳ್ಳೆ ತತ್ವ ಜಿಜ್ಞಾಸುಗಳು, ಸದ್ಗುರು ಭಕ್ತರು, ನೀವೆಲ್ಲರೂ ಮುಮುಕ್ಷುಗಳು ಅಂತ ನನ್ನ ತೀರ್ಮಾನ. ಹಾಗಂತ ಹೇಳ್ಬಿಟ್ಟು ಸಂತೋಷ. ಇಲ್ಲಿ ಈ ನಮ್ಮ ಪ್ರಶ್ನೆಗೆ ಈ ವ್ಯಾಖ್ಯಾನಕಾರರು ಉತ್ತರವನ್ನು ಕೊಡಬೇಕು. ಏನು? ಪ್ರಮಾಣನ ಅವಿದ್ಯಾವದ್ವಿಷಯತ್ವಂ ಪ್ರತಿಜ್ಞಾಯ. ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾ ವಿಷಯವಾಗಿವೆ, ಅವಿದ್ಯಾವಂತರ ವಿಷಯವಾಗಿವೆ. ಅವಿದ್ಯೆಯಿಂದಲೇ ಎಲ್ಲಾ ಪ್ರಮಾಣಗಳು ಹೊರಟಿವೆ. ಎಲ್ಲಿಯದು? ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುನಶ್ಚತ್ಯ. ಆಮೇಲೆ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾ. ಶಾಂಕರ ಭಾಷ್ಯ. ಎಲ್ಲಾ ಪ್ರಮಾಣ ಪ್ರಮೇಯ ವ್ಯವಹಾರಗಳು ಅವಿದ್ಯೆಯನ್ನು ಇಟ್ಕೊಂಡು ಹೊರಟಿವೆ. ಅವಿದ್ಯೆಯಿಂದಲೇ ಎಲ್ಲಾ ಪ್ರಮಾಣಗಳಿಗೆ ಅಸ್ತಿತ್ವ. ಮೊದಲು ಅವಿದ್ಯ, ಆಮೇಲೆ ಪ್ರಮಾಣಗಳು. ಅವಿದ್ಯೆಯಿಂದ ಪ್ರಮಾಣಗಳೇ ಹೊರತು ಪ್ರಮಾಣಗಳಿಂದ ಅವಿದ್ಯಾ ಅಂತ ಹೇಳಲಿಲ್ಲ ಶಂಕರಾಚಾರ್ಯರು. ನೋಡಿ ಎಷ್ಟು ಜನ ಇದೆ. ಇದಂತೂ ತೈರ್ವಕ್ತವ್ಯಂ. ಪ್ರಮಾಣಾನಾಮೇವ, ಪ್ರಮಾಣಗಳನ್ನೇ ಅವಿದ್ವದ್ ವಿಷಯತ್ವಂ, ಅವಿದ್ವದ್ ವಿಷಯವಾಗಿವೆ. ಎಲ್ಲ ಪ್ರಮಾಣಗಳು ಮುಂದೆ ಮಾಡಿಕೊಂಡು ಹೊರಟಿವೆ. ಪ್ರತಿಜ್ಞೆಯನ್ನ ಮಾಡಿ ತತ್ಸಾಧಕತ್ವೇನ ಅಂತ ಅವಿದ್ಯೆಯನ್ನ ಸಿದ್ಧ ಮಾಡುವುದಕ್ಕಾಗಿ ಕಥಂ ಪ್ರಮಾಣಾನ್ಯೇವ ಉಪನ್ಯಸ್ಯಂತೆ. ಅವಿದ್ಯೆಯಿಂದ ತೋರ್ತೇವೆ ಪ್ರಮಾಣ. ಮೊದಲು ಅವಿದ್ಯ, ಆಮೇಲೆ ಪ್ರಮಾಣಗಳು ಬಂತು. ಆಮೇಲೆ ಬಂದಿರುವಂತಹ ಪ್ರಮಾಣಗಳನ್ನು ತೆಗೆದುಕೊಂಡು ಈ ಪ್ರಮಾಣಗಳಿಂದ ಅವಿದ್ಯಾ ಸಿದ್ಧವಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ? ಹೇಗೆ ಅಂದ್ರೆ, ಒಬ್ಬ ರಾಷ್ಟ್ರಪತಿನ ಸರ್ಟಿಫೈ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬಂದು ಓದ್ ಕೊಡ್ತಾರೆ. ಈಗ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅನ್ನ ಯಾರು ಸಿದ್ಧ ಮಾಡಬೇಕು? ಸ್ವಯಂ ಸಿದ್ಧ ಅಲ್ವೇ? ಅವರನ್ನು ಯಾರು ಸಿದ್ಧ, ಅವರನ್ನು ಒಬ್ಬ ಸಾಮಾನ್ಯ MLA ಸಿದ್ಧ ಮಾಡ್ತಾನೆ ಅಂದ್ರೆ ಹೇಗಾಗ ಸ್ವಾಮಿ? ಸಾಧ್ಯವಾಗಲಿಲ್ಲ. ಶಿಷ್ಯನನ್ನ ನನ್ನ ಶಿಷ್ಯ ಇವನು ಒಳ್ಳೆಯವನು ಅಂತ ಹೇಳುವ ಯಾರು? ಗುರು 10 ಜನ ಶಿಷ್ಯರನ್ನು ಕರೆಸ್ಬಿಟ್ಟು, ಅಪ್ಪ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳು, ನಮ್ ಶಿಷ್ಯರಪ್ಪ, ತುಂಬಾ ಸಂತೋಷ ಸರ್ಟಿಫೈ ಮಾಡಿದ್ರು. ಆ 10 ಜನ ಒಬ್ಬ ಶಿಷ್ಯ, ಗುರುಗಳೇ ನಾನ್ ನಿಮ್ಮನ್ನು ಸರ್ಟಿಫೈ ಮಾಡ್ತೀನಿ ಅಂದ್ರೆ ಆಗತ್ಯ? ಪ್ರಮಾಣಗಳನ್ನ ಸರ್ಟಿಫೈ ಮಾಡ್ತಿರುವಂತಹದ್ದು ಅವಿದ್ಯ. ನೀವು ಎಷ್ಟು ಸೂಕ್ಷ್ಮ ನೋಡಿ. ಅವಿದ್ಯೆಯಿಂದ ಪ್ರಮಾಣಗಳ ಅಸ್ತಿತ್ವ, ಅವಿದ್ಯೆಯಿಂದಲೇ ಪ್ರಮಾಣಗಳು ಬದುಕಿವೆ ಅಂತ ಹೇಳಿಬಿಟ್ಟು ಅಂಥ ಅವಿದ್ಯೆಯನ್ನ ಸಿದ್ಧ ಮಾಡುವುದಕ್ಕೆ
ಪ್ರಮಾಣಗಳನ್ನ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ? ಒಂದು ಅರ್ಥಾಪತ್ಯ ಪ್ರಮಾಣ, ಮತ್ತೊಂದು ಅನುಮಾನ ಪ್ರಮಾಣ, ಮತ್ತೊಂದಾಗ ಈ ಪ್ರಮಾಣಗಳಿಗೆ ಅಸ್ತಿತ್ವ ಬಂದಿರುವಂತಹ ದವಿದ್ಯೆಯಿಂದ ಅಂತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸ್ಟೇಟ್ಮೆಂಟ್ ನೋಡಿ ಹೇಗಿದೆ. ಇದಂತೂ ತೈರ್ ವಕ್ತವ್ಯಂ, ಇದನ್ನ ನಾವು ಹೇಳ್ಬೇಕು. ಪ್ರಮಾಣಾನಾಮೇವ ಏವಕಾಲ ಜೋಡಿಸ್ಕೊಳ್ಳಿ. ಎಲ್ಲಾ ಪ್ರಮಾಣಗಳೇ ಅವಿದ್ಯಾವದ್ ವಿಷಯವಾಗಿವೆ, ಅವಿದ್ಯಾವಂತರ ವಿಷಯವಾಗಿವೆ. ಎಲ್ಲಾ ಪ್ರಮಾಣಗಳು ಪ್ರಮಾತ ಪ್ರಮಾಣ ಪ್ರಮೇಯಗಳ ಪ್ರವೃತ್ತಿ ಇದೆಲ್ಲವೂ ಕೂಡ ಅವಿದ್ಯೆಯಿಂದಲೇ ಹೊರಟಿವೆ ಎಂದು ಪ್ರತಿಜ್ಞೆ ಮಾಡಿರುವಂತಹ ಶಂಕರಾಚಾರ್ಯರಿಗೆ ತತ್ಸಾಧಕತ್ವೇನ ಅಂಥ ಅವಿದ್ಯೆಯನ್ನ ಸಾಧನೆ ಮಾಡುವುದಕ್ಕಾಗಿ ಸಿದ್ಧ ಮಾಡುವುದಕ್ಕಾಗಿ ಕಥಂ ಪ್ರಮಾಣಾನ್ಯೇವ ಉಪನ್ಯಸ್ಯಂತೆ, ಅವಿದ್ಯೆಯಿಂದ ತೋರುತ್ತಿರುವ ಅವಿದ್ಯಾ ಕಲ್ಪಿತವಾಗಿರುವ ಆ ಪ್ರಮಾಣಗಳನ್ನೇ ಅವಿದ್ಯಾ ಇದೆ ಎನ್ನುವುದಕ್ಕೆ ಪ್ರಮಾಣವಾಗಿದೆ ಎಂದು ಕಥಂ ಹೇಗೆ ತಾನೆ ಉಪನ್ಯಸ್ಯಂತೆ ಹೇಳಲು ಸಾಧ್ಯ? ಈ ಪಾಯಿಂಟ್ ಯಾರೂ ಅರ್ಥ ಇಲ್ಲ. ಇದನ್ನ ತುಂಬಾ ಹೇಳ್ತಾ ಇದ್ದು ಗುರುಗಳು, ನಡಪಗಳು. ಅವಿದ್ಯೆಯಿಂದ ಪ್ರಮಾಣ, ಅವಿದ್ಯೆಯಿಂದ ಪ್ರಮೇಯ, ಅವಿದ್ಯೆಯಿಂದ ಪ್ರಮಾಣ ಪ್ರವೃತ್ತಿ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಇನ್ನು ಅವಿದ್ಯೆಯಿಂದ ತೋರುತ್ತಿರುವಂತಹ ಪ್ರಮಾಣ ಪ್ರಮೇಯಗಳಿಟ್ಕೊಂಡು ಪ್ರಮಾಣ ಪ್ರಮೇಯಗಳಿಂದ ಅವಿದ್ಯೆಯನ್ನ ಸಿದ್ಧ ಮಾಡುವಂತ ಸರಿಯಲ್ಲ. ನಮ್ಮ ಅಜ್ಜ, ನಮ್ಮಪ್ಪ, ನಾನು, ನನ್ನ ಮೊಮ್ಮಗ ಬಂದ್ಬಿಟ್ಟು ನಮ್ಮ ಅಜ್ಜನನ್ನ ನೋಡಿದ್ದೆ ಅಂತಂದ್ರೆ ಸಿದ್ಧ ಮಾಡ್ತೇನೆ ಅಂದ್ರೆ ದಡ್ಡತನವಲ್ಲವೇ? ಅಜ್ಜನಿಂದ ಮೊಮ್ಮಗ, ಅಪ್ಪನಿಂದ ಮಗ ಅಷ್ಟೇ ಬರ್ತವೆ, ಮಗನಿಂದ ಅಪ್ಪನಲ್ಲ. ಇದೆಲ್ಲ ಸೂಕ್ಷ್ಮ ವಿಚಾರ. ನಹಿ ಪರೀಕ್ಷ್ಯ ಪ್ರಮಾಣೇಭ್ಯ ವ್ಯತಿರಿಕ್ತಾನಿ ಪ್ರಮಾಣಾನಿ ಸಂತಿ ಯೈಃ ತಾನಿ ಪ್ರಮಾಣಾನಿ ಪರೀಕ್ಷೇರನ್ ತೇಷಾಂ ಅವಿದ್ಯಾವದ್ವಿಷಯತ್ವಂಚ ಅಧ್ಯವಸ್ಯೇತ. ಏನು ಗುರುಗಳ ಆಕ್ಷೇಪಣೆ ಹೇಳಿದೆ ನೋಡಿ. ಈಗ ಪ್ರಮಾಣಗಳು ಪರೀಕ್ಷ್ಯವಾಗಿವೆ. ಪರೀಕ್ಷಿತು ಯೋಗ್ಯಾನಿ ಪರೀಕ್ಷ್ಯಾಣಿ, ದಿ ಮೀನ್ಸ್ ಆರ್ ಟು ಬಿ ಎಕ್ಸಾಮಿನ್ಡ್. ಪ್ರಮಾಣಗಳು ಪರೀಕ್ಷೆಯಾಗಿವೆ. ಪ್ರಮಾಣಗಳು ಸ್ವತಂತ್ರವೇ ಅಲ್ಲವೇ? ಪ್ರಮಾಣ ಅಂದ್ರೆ ಯಾವುದು? ಹೇಗೆ ಹುಟ್ಟಿದೆ, ಎಲ್ಲಿಂದ ಹುಟ್ಟಿದೆ, ಏನ್ ಕೆಲಸ ಮಾಡುತ್ತೆ? ಹೀಗೆ ಪ್ರಮಾಣಗಳಿಗೆ ಹೆಸರು ಪರೀಕ್ಷಾಣಿ. ಪರೀಕ್ಷೆ ಮಾಡಲ್ಪಡತಕ್ಕಂಥ ಸ್ವಭಾವವುಳ್ಳವುಗಳು ಪ್ರಮಾಣ. ಹೀಗೆ ಪರೀಕ್ಷೆ ಮಾಡಲ್ಪಡಬೇಕಾಗಿರುವ ಪ್ರಮಾಣಗಳಿಗಿಂತ ಭಿನ್ನವಾಗಿ ಬೇರೆ ಪ್ರಮಾಣ ಇದೆಯಾ? ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ, ಇತಿಹಾಸ ಪ್ರಮಾಣ ಅಂತ. ಇವುಗಳು ಪರೀಕ್ಷವಾದ ಪ್ರಮಾಣಗಳು. ತೀರ್ಮಾನವೇನು? ಎಲ್ಲ ಪ್ರಮಾಣಗಳು ಅವಿದ್ಯೆಯಿಂದ ತೋರ್ತಾ ಇವೆ. ಈ ಪ್ರಮಾಣಗಳಿಗಿಂತ ವ್ಯತಿರಿಕ್ತವಾಗಿ ಬೇರೆ ಪ್ರಮಾಣ ಅಂತಿದೆಯಾ? ಯಾವ ಪ್ರಮಾಣಗಳನ್ನ ಅಧ್ಯಾತ್ಮ ಸಾಧಕರು, ಮುಮುಕ್ಷುಗಳು ವಿವೇಕದಿಂದ, ವಿಚಾರದಿಂದ ಪರೀಕ್ಷೆ ಮಾಡಬೇಕಾಗಿವೆಯೋ ಅಂಥ ಪ್ರಮಾಣಗಳೊಂದು. ಇದಕ್ಕೆ ಭಿನ್ನವಾಗಿ ಅವಿದ್ಯೆಗೂ ಮೂಲಭೂತವಾಗಿರುವ ಪ್ರಮಾಣಗಳು ಅಂತ ಉಂಟಾ? ಇಲ್ಲ. ಅಕ್ಕಿಯಿಂದ ದೋಸೆ ಅಂತಾಗಿದೆ. ದೋಸೆ ಮೊದಲು, ಅಕ್ಕಿ ಮೊದಲು, ಅಕ್ಕಿ ಮೊದಲು. ಆ ದೋಸೆ ಹೇಳುತ್ತೆ, ನಾನು ಇದನ್ನ ಅಕ್ಕಿ ಅಂತ ಸರ್ಟಿಫೈ ಮಾಡ್ತೇನೆ. ಯಾವುದು? ದೋಸೆ. ದೋಸೆ ಬಂದಿರೋ ಯಾತ್ರಿಂದ? ಅಕ್ಕಿಯಿಂದ. ಅಕ್ಕಿ ತಂಡುಲಾಭಾವೇ ದೋಸಾ ಭಾವ. ಅಕ್ಕಿ ಇಲ್ಲ, ದೋಸೆನೇ ಇಲ್ಲ.
ಅಕ್ಕಿಯಿಂದ ಹುಟ್ಟಿರುವ ದೋಸೆಯೋ ನಾನು ಅಕ್ಕಿಯನ್ನ ಅಕ್ಕಿಯಿಂದ ಸರ್ಟಿಫೈ ಮಾಡ್ತೇನೆ ಎಂದಿದ್ದಲ್ವೇ, ಅದೇ ರೀತಿಯಲ್ಲಿ ನಹಿ ಮೊದಲಾಗ್ಬಿಡು. ಪರೀಕ್ಷಾ ಪ್ರಮಾಣೇಭ್ಯ, ಪರೀಕ್ಷವಾಗಿರುವ, ಪರೀಕ್ಷಾ ಬೇರೆ, ಪರೀಕ್ಷಣ ಬೇರೆ, ಪರೀಕ್ಷಾ ಬೇರೆ. ಪರೀಕ್ಷಾ ಅಂದ್ರೆ ಪರೀಕ್ಷೆ ಮಾಡಲ್ಪಡಬೇಕಾಗಿರುವ ಪ್ರಮಾಣಗಳು. ಏನ್ ನಿರ್ಣಯ? ಅವಿದ್ಯೆಯಿಂದಲೇ ಪ್ರಮಾಣಗಳು ಹೊರಟಿವೆ, ಅವಿದ್ಯೆಯಿಂದಲೇ ಪ್ರಮಾಣಗಳು ಬದುಕಿವೆ, ಅವಿದ್ಯೆಯಿಂದಲೇ ಪ್ರಮಾಣಗಳ ಅಸ್ತಿತ್ವ. ಹೌದಾ? ಈ ಪರೀಕ್ಷವಾಗಿರುವ ಪ್ರಮಾಣಗಳಿಗಿಂತ ವ್ಯತಿರಿಕ್ತಾನಿ, ಬೇರೆಯಾಗಿ ಇನ್ನೊಂದು ಪ್ರಮಾಣ ಅಂತಿದೆಯಾ? ಅನುಮಾನ ಪ್ರಮಾಣ. ಪರೀಕ್ಷವಾದ ಅನುಮಾನ ಪ್ರಮಾಣಕ್ಕೆ ಭಿನ್ನವಾಗಿ ಮತ್ತೊಂದು ಅನುಮಾನ ಪ್ರಮಾಣವಿದೆ ಅಂತಿಲ್ಲ. ಎಲ್ಲಾ ಪ್ರಮಾಣಗಳಿಗೂ ಹೆಸರು ಪರೀಕ್ಷಾ ಪ್ರಮಾಣಾನಿ. ಏನ್ ಪರೀಕ್ಷೆ ನಿರ್ಣಯ ಮಾಡಿದ್ರು? ಸರ್ವಾಣಿ ಪ್ರಮಾಣಾನಿ ಅವಿದ್ಯಾಂ ಪುರಸ್ಕೃತ್ಯ ಪ್ರವೃತ್ತಾನೆ. ಅವಿದ್ಯೆಯನ್ನ ಮುಂದಿಟ್ಟುಕೊಂಡೆ ಪ್ರಮಾಣಗಳ ವ್ಯವಹಾರ, ಪ್ರಮಾಣಗಳ ಪ್ರವೃತ್ತಿ, ಪ್ರಮಾಣಗಳ ಅಸ್ತಿತ್ವ. ಇಂಥ ಪ್ರಮಾಣಗಳಿಂದ ಅವಿದ್ಯೆಯನ್ನ ಸಿದ್ಧ ಮಾಡ್ತೇವೆ ಅಂತ ಹೊರಟು ಬಿಟ್ಟು, ಮೂರು ಪ್ರಮಾಣಗಳು ಯಾವುದಕ್ಕೆ? ಅವಿದ್ಯಾ ಸದ್ಭಾವೆ. ಯಾವ್ಯಾವುದು? ಒಂದು ಅರ್ಥಾಭಕ್ತಿ, ಒಂದು ಅನುಮಾನ, ಇನ್ನೊಂದು ಶಾಸ್ತ್ರ. ಬಹಳ ಚೆನ್ನಾಗಿ ಪರೀಕ್ಷೆಯ ಪ್ರಮಾಣೇಭ್ಯ, ಪರೀಕ್ಷೇಭ್ಯ ಪ್ರಮಾಣೇಭ್ಯ ವ್ಯತಿರಿಕ್ತಾನಿ ಪ್ರಮಾಣಾನಿ ಸಂತಿ ನಹಿ ಸಂತಿ, ಇಲ್ಲವಷ್ಟೇ. ಪರೀಕ್ಷವಾಗಿರುವ ಪ್ರಮಾಣಗಳಿಗಿಂತ ಭಿನ್ನವಾಗಿ ಪ್ರಮಾಣಗಳು ಅಂತಿಲ್ಲವಷ್ಟೇ. ಯೈಹಿ, ಹಾಗಿದ್ದಿದ್ದರೆ ಆ ಪ್ರಮಾಣಗಳಿಂದ ತಾನಿ ಪ್ರಮಾಣಾನಿ ಪರೀಕ್ಷೆಯರನ್, ಆ ಪ್ರಮಾಣಗಳು ಪರೀಕ್ಷೆ ಮಾಡಲ್ಪಡಬಹುದಾಗಿತ್ತು. ತೇಷಾಂ ಅವಿದ್ಯಾವಿದ್ವಿಷಯತ್ವಂಚ ಅಧ್ಯವಸ್ಯೇತ. ಬಹಳ ಜ್ವರ ಇದೆ ಸ್ವಾಮಿ. ಎರಡು ಪ್ರಮಾಣ ಇದೆ. ಒಂದು ಪರೀಕ್ಷವಾಗಿರುವಂತ ಅನುಮಾನ, ಮತ್ತೊಂದು ಸ್ವತಂತ್ರವಾಗಿರುವ ಅನುಮಾನ. ಒಂದು ಪರೀಕ್ಷವಾಗಿರುವಂತ ಅರ್ಥಾಪತ್ತಿ ಪ್ರಮಾಣ, ಮತ್ತೊಂದು ಇದಕ್ಕಿಂತ ಭಿನ್ನವಾಗಿರುವ ಸ್ವತಂತ್ರವಾದ ಅರ್ಥಾಪತ್ತಿ, ಮತ್ತೊಂದು ಪರೀಕ್ಷವಾಗಿರುವ ಆಗಮ ಪ್ರಮಾಣ, ಮತ್ತೊಂದು ಇದಕ್ಕೆ ಭಿನ್ನವಾಗಿರುವ ಸತ್ಯವಾಗಿರುವ ಆಗಮ. ಪರೀಕ್ಷೆ ಪ್ರಮಾಣಗಳಿಗಿಂತ ಭಿನ್ನವಾಗಿ ಸ್ವತಂತ್ರವಾಗಿರುವ ಅವಿದ್ಯೆಗಿಂತಲೂ ಮುಂಚೆ ಇರುವಂತ ಅರ್ಥಾಪತ್ತಿ, ಅನುಮಾನ, ಆಗಮ ಪ್ರಮಾಣಗಳು ಅಂತಿಲ್ಲ. ಹಾಗಿದ್ದಿದ್ದರೆ ಆ ಪ್ರಮಾಣಗಳಿಂದ ಅವಿದ್ಯೆಯನ್ನು, ಆ ಪ್ರಮಾಣಗಳಿಂದ ಈ ಪ್ರಮಾಣಗಳನ್ನು ಪರೀಕ್ಷೆ ಮಾಡಬಹುದಾಗಿತ್ತು. ಅಬ್ಬಾ, ವಾಕ್ಯ ಹೇಗಿದೆ? ನಹಿ ಪರೀಕ್ಷೆ ಪ್ರಮಾಣೇಭ್ಯ ವ್ಯತಿರಿಕ್ತಾನಿ ಪ್ರಮಾಣಾನಿ ಸಂತಿ. ಯೈಹಿ, ಹಾಗಿದ್ದಿದ್ದರೆ ಆ ಪ್ರಮಾಣಗಳಿಂದ, ಯಾವ ಪ್ರಮಾಣ? ಅವಿದ್ಯೆಗಿಂತ ಮುಂಚೆ ಇದ್ದದ್ದ ಆ ಪ್ರಮಾಣಗಳಿಂದ ಈ ಪ್ರಮಾಣಗಳನ್ನ ಪರೀಕ್ಷೆ ಮಾಡಬಹುದಾಗಿತ್ತು. ಮತ್ತು ಈ ಎಲ್ಲ ಪ್ರಮಾಣಗಳನ್ನು ಅವಿದ್ಯಾವದ್ ವಿಷಯವಾಗಿವೆ ಎಂದು ನಿರ್ಣಯ ಮಾಡಬಹುದಾಗಿತ್ತು. ಹಾಗಿಲ್ಲ. ಆದ್ದರಿಂದ ಈ ವಾದ ಸರಿಯಲ್ಲ. ಯಾವುದು? ಅವಿದ್ಯಾ ಸದ್ಭಾವನೆ. ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯದಲ್ಲಿ ಅವಿದ್ಯೆಯನ್ನ ಇದೆ ಎಂದು ಹೇಳುವುದಕ್ಕೆ ಮೂರು ಪ್ರಮಾಣಗಳನ್ನ ಉದಾಹರಿಸಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರಲ್ಲ. ಈ ವ್ಯಾಖ್ಯಾನವು ಸರಿಯಲ್ಲ. ಇದಕ್ಕೆ ಅತ್ರಾಹ ಅವರು ಹೇಳ್ತಾರೆ, ವ್ಯಾಖ್ಯಾನಕಾರರು, ಹಾಗಲ್ಲ ಸ್ವಾಮೀಜಿ, ನಮ್ಮ ಅರ್ಥ ನಿಮ್ಗೆ ಗೊತ್ತಾಗಿಲ್ಲ ಅಂತೇಳಿ ವಿವರಿಸ್ತಾ ಇದ್ದಾರೆ. ಅತ್ರಾಹ ಅಂದ್ರೆ ಅತ್ರಾಹ ವ್ಯಾಖ್ಯಾನಕಾರ, ಅತ್ರಾಹ ಆಕ್ಷೇಪಕ. ಏನಂತ? ರಾಮ ರಾಮ ತುಲಾ ಪ್ರಾಮಾಣ್ಯವತ್ ಏತದ್ ಭವಿಷ್ಯತಿ. ಆಗ್ಬಹುದಲ್ಲ ಇದು?
ತುಲ ಪ್ರಮಾಣದಂತೆ ಆಗಬಹುದು. ತುಲ ಅಂದ್ರೆ ತ್ವಲ ಅಥವಾ ಗ್ರಾಮ ಇವತ್ತಿನ ಕಾಲದಲ್ಲಿ. ಈಗ ಬಂಗಾರ 100 ಗ್ರಾಮ್ ಇದೆ. 100 ಗ್ರಾಮ್ ತೂಕವಿರುವಂತಹ ಬಂಗಾರ ಅದನ್ನ ಇಟ್ಕೊಂಡು ಒಂದ್ ಕಲ್ ತೂಕ ಮಾಡಿದ್ರು. ಅಥವಾ ಒಂದು ಅಡಿಕೆ ಗಟ್ಟಿಯಾಗಿರುವಂತಹ ಅದು ಗಜಿಗ 100 ಗ್ರಾಮ್ ಇರೋದಿಲ್ಲ, 10 ಗ್ರಾಮ್ ಇಟ್ಕೊಳ್ಳಿ. 10 ಗ್ರಾಮ್ ಇರುವಂತ ಒಂದು ನೆಲ್ಲಿಕಾಯಿ ಅಥವಾ ಗಟ್ಟಿಯಾಗಿರುವಂತಹ ಕಲ್ಲು 10 ಗ್ರಾಮ್ ಕರೆಕ್ಟ್ ಆಗಿದೆ. ಮೊಟ್ಟ ಮೊದಲು 10 ಗ್ರಾಮ್ ಬಂಗಾರವನ್ನ ತೂಕ ಮಾಡಿದೆ ತಕ್ಕಡಿಯಿಂದ. ಅನಂತರ 10 ಗ್ರಾಮ್ ತೂಕವಿರುವಂತಹ ಕಲ್ಲನ್ನು ಇಟ್ಕೊಂಡು 10 ಗ್ರಾಮ್ ತೂಕ ಮಾಡ್ತೀವಲ್ವೇ, ಅದರಂತೆ ನಾ ಬೇರೆ ಉದಾಹರಣೆ ಕೊಡ್ತೀನಿ. 1 kg ಬೆಲ್ಲ, 1 kg ಬೆಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ 1 kg ಕಬ್ಬಿಣದ ಬೊಟ್ಟು ಅಥವಾ 1 kg ತೂಕವಿರುವಂತ ಒಂದ್ ಗಟ್ಟಿ ಪದಾರ್ಥ ಇಟ್ಕೊಳ್ಳಿ. ಮೊಟ್ಟ ಮೊದಲು 1 kg ಬೆಲ್ಲ ಇಟ್ಬಿಟ್ಟು 1 kg ತೀರ್ಮಾನ ಮಾಡಿ, ಅದನ್ನ ಇಟ್ಕೊಂಡು ಮುಂದೆ 1 kg 2 kg ತೂಕ ಮಾಡ್ತೀವಲ್ಲೇ, ಅದರಂತೆ ಅವಿದ್ಯೆಯನ್ನ ಯಾಕೆ ಸಾಧನೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಸರಿಯಲ್ಲ ಅಂತ ತೋರಿಸ್ತಾ ಇದೆ. ಇದು ಬಹಳ ಬಹಳ ರಸವತ್ತಾದ ವಿಷಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳುವಂತ ವಿಚಾರ. ಇದನ್ನ ನಾಳೆ ಹೇಳ್ತೇನೆ. ತುಂಬಾ ಸಂತೋಷ. ಶ್ರದ್ಧೆಯಿಂದ ಬಂದು ಶ್ರವಣ ಮಾಡಿ ಎಲ್ಲರೂ ಕೃತಾರ್ಥರಾಗಬೇಕಾಗಿ ಸೇವನೆಯ ಪ್ರಾರ್ಥನೆ ಮಾಡುತ್ತಾ, ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.